ನನ್ನ ಹೆಸರು ಚಿದಂಬರ ಅಂತೇಳಿ. ಇವತ್ತು ಈ ಗಿಡದ ಬಗ್ಗೆ ಒಂದು ಮಾಹಿತಿ ಕೊಡೋಣ ಅಂತ ಇದ್ದೀನಿ. ಇದು ನೋಡಿ ಮಿಟ್ಲೆ ಅಂತೇಳಿ ಇದು ಉಂಟಲ್ಲ, ಇದಕ್ಕೆ ಯಾವುದಕ್ಕೆ ನಿಮ್ಮ ರೈತರಿಗೆ ಕೆಲವು ಜನ ಎಲ್ಲ ಇದರದ್ದು ಏನು ಮಾಡ್ತಾರೆ, ಈ ಕೋಲನ್ನು ಕಡ್ದು ಬುಟ್ಟಿ ಮತ್ತೆ ಇದು ಅಕ್ಕಿ ಕೇರ್ತಾರಲ್ಲ ಅದನ್ನು ಕೂಡ ಇದು ಮಾಡ್ತಾರೆ. ಅಕ್ಕಿ ಎಲ್ಲ ಕೇರ್ತಾರಲ್ಲ ಅದನ್ನು ಮಾಡ್ತಾರೆ. ಮತ್ತೆ ಇದರಿಂದ ಕಾಯಿಂದ ಏನಾದರೂ ತಿನ್ಲಿಕ್ಕದಿದ್ದು ಏನಾದರೂ ಉಪಯೋಗ ಮಾಡ್ಬೋದು ಅಂತ ಹೇಳ್ತೀರಾ, ಅದು ಬರಲ್ಲ, ತಿನ್ಲಿಕ್ಕೆ ಅದಕ್ಕೆ ಬರಲ್ಲ. ಈ ಕಾಯಿ ನೋಡಿ ಇದು ಇದೆಯಲ್ಲ, ಇದು ಬೀಜ ಮಾಡ್ಬೋದು. ನೋಡಿ ಬೀಜ ಇದೆ ನೋಡಿ, ಇದು ಬೀಜ ಗಿಡ ಮಾಡ್ಲಿಕ್ಕೆ ಆಗುತ್ತೆ. ಮತ್ತೆ ಕಟಿಂಗು ಬರುತ್ತೆ ಇದರದ್ದು ಕಟಿಂಗ್ ಹಾಕಿದ್ರು ಮಾಡ್ಬೋದು. ಹಾಗಾಗಿ ಇದನ್ನು ಮಿಟ್ಲೆ ಅಂತ ಹೇಳಿ ಇದನ್ನ ಜೊತೆಗೆ ಎಲ್ಲ ಕಡೆ ತುಂಬಾ ಕಡೆ ಇದೆ. ಇದು ಕೆಲ ಜನಕ್ಕೆ ಇದರದ್ದು ಹೆಸರು ಗೊತ್ತಿಲ್ಲ, ಇದರಿಂದ ಏನು ಉಪಯೋಗ ಆಗತ್ತೆ ಅಂತ ಗೊತ್ತಿಲ್ಲ. ಹಾಗಾಗಿ ಇದು ಬುಟ್ಟಿನೂ ಮಾಡ್ಬೋದು, ಗಿರ್ಶಿ ಅಂತ ಹೇಳಿದ್ ಮಾಡ್ತಾರೆ, ಅದೂ ಮಾಡ್ಬೋದು. ಇದು ಇನ್ನೊಂದು ಇಂಪಾರ್ಟೆಂಟ್ ಇದೆ ನೋಡಿ, ಇದೇ ಜಾತಿದ್ದು ಇದೇ ತರದೊಂದು ಕೋಲ್ ಮಾಡ್ಕೊಂಡ್ಬಿಡೋದು. ಈ ತರ ಕೋಲನ್ನು ಇದೊಂದು ಕೋಲ್ ಹೀಗೆ ಮಾಡ್ಕೊಂಡು ಹೀಗೆ ರೆಡಿ ಮಾಡಿ ಮನೇಲಿ ಇಟ್ಕೊಂಡ್ಬಿಡ್ಬೇಕು. ಈಗ ಸೌತ್ ಕೇಂದ್ರದಲ್ಲಿ ಹೆಬ್ಬಾವುಗಳೆಲ್ಲ ಜಾಸ್ತಿ ಇದೆ. ಹಾಗಾಗಿ ಹೀಗೆ ಕೋಲನ್ನು ಮಾಡ್ಕೊಂಡು ಮನೆ ಹತ್ರ ಇದ್ಬಿಟ್ರೆ, ಹೆಬ್ಬಾವು ಬಂದ್ಬಿಟ್ರೆ ಈ ಕೋಲಲ್ಲಿ ಸುಮ್ಮನೆ ಹೀಗೆ ತಾಕ್ಸಿದ್ರೆ ಸಾಕು, ಅದರಲ್ಲಿ ಬಾಯಿ ಒಳಗಿರುವಂಥದ್ದು ಪೂರ್ತಿ ಏನು ನುಂಗಿರುತ್ತೆ ಪೂರ್ತಿ ಹೊರಗಡೆ ಹಾಕ್ಬಿಡುತ್ತೆ. ಅಷ್ಟು ಇದು ಆ ಹೆಬ್ಬಾವಿಗೆ ಇದ್ರ ಮಿಟ್ಲೆ ಕೋಲಿಗೆ ಭಾರಿ ವಿರುದ್ಧವಾಗಿ ನಡ್ಕೊಳ್ತಾ ಇದೆ ಇದು. ಹಾಗಾಗಿ ಇದೊಂದು ಜಾತಿ ಗಿಡನು ರೈತರು ಏನಾದರೂ ಒಂದು ಪ್ರಯುಕ್ತ ಪಟ್ಟು ಮನೆ ಹತ್ರ ಒಂದೊಂದು ಹಾಕೊಬೋದು. ಯಾಕಂತ ಹೇಳಿದ್ರೆ ಇಂಪಾರ್ಟೆಂಟ್ ಹಾವಿಗೆಲ್ಲ ಸ್ವಲ್ಪ ಇದಾಗುತ್ತಲ್ಲ, ಭಯ ಇರುತ್ತಲ್ಲ ನಮ್ಮ ಮೇಲೆಗೆ. ಹಾವು ಸೌತ್ ಇಂಡಿಯಾದೆಲ್ಲ ಭಾರಿ ಇದೆ ಹೆಬ್ಬಾವು ಇರೋಲ್ಲಿ ಈ ಜಾಗ ಈ ಕೋಲ್ ಒಂದಿದ್ರೆ ಒಳ್ಳೇದು ಅಂತೇಳಿ. ಹಾಗಾಗಿ ಈ ಗಿಡ ಆದಷ್ಟು ರೈತರು ಏನೋ ನೋಡಿ ಇದೇ ಟೈಮಲ್ಲಿ ಬೀಜ ಬರ್ತಾ ಇದೆ, ಗಿಡ ಮಾಡೋದಾದ್ರೆ ಮಾಡ್ಬೋದು. ಓಕೆ ಸರ್, ತುಂಬ ಥ್ಯಾಂಕ್ ಯು.